श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुग्मव्यामोहतस्तरितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये व्यासं वसिष्ठनप्तारं शक्तेः पौत्रमकल्मषं पराशरात्मजं वन्दे शुकतातं तपोनिधिं कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः ज्ञानानन्दमयं देवं निर्मलस्फटिकाकृतिम् आधारं सर्वविद्यानां ಹಯಗ್ರೀವಮುಪಾಸ್ಮಹೇ. ಶ್ರೀಯಃಪತಿಯಾದ ಸರ್ವೇಶ್ವರನ ಅನುಗ್ರಹ ವಿಶೇಷದಿಂದ ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಪ್ರತಿಯೊಂದು ಶ್ರೀನಾಮಕ್ಕೂ ಅರ್ಥವೇನು ಎಂಬುದನ್ನು ನಾವು ಅನುಭವಿಸುತ್ತಾ ಬರುತ್ತಿದ್ದೇವೆ. ಶ್ರೀ ಶಂಕರ ವಾಹಿನಿಯ ಮೂಲಕವಾಗಿ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ಭಕ್ತರಿಗೂ ನಮ್ಮ ಅನಂತಕೋಟಿ ಪ್ರಣಾಮಗಳನ್ನು ಈ ಮೂಲಕ ಸಮರ್ಪಣೆ ಮಾಡ್ತಾ, ಈ ಸಂಚಿಕೆಯಲ್ಲಿ ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ 74ನೇ ಶ್ರೀನಾಮ ಮಧುಸೂದನ ಎಂಬ ಶ್ರೀನಾಮಕ್ಕೆ ಅರ್ಥವೇನು ಎಂಬುದನ್ನು ನಾವು ಶ್ರೀ ಪರಾಶರ ಭಟ್ಟರ ಭಗವದ್ಗುಣದರ್ಪಣ ಎಂಬ ಭಾಷ್ಯವನ್ನು ಆಧಾರವಾಗಿಟ್ಕೊಂಡು ನೋಡೋಣ. ಶ್ರೀ ವೇದವ್ಯಾಸರು ಪರಮಾತ್ಮನಾದ ಶ್ರೀಮನ್ನಾರಾಯಣನನ್ನು ಮಧುಸೂದನಾಯ ನಮಃ ಎಂದು ಕೊಂಡಾಡಿದ್ದಾರೆ. ಮಧುಸೂದನ ಎಂಬ ಶಬ್ದಕ್ಕೆ ಅರ್ಥವನ್ನು ವಿವರಿಸಬೇಕಾದ್ರೆ ಶ್ರೀ ಪರಾಶರ ಭಟ್ಟರು ಮದ್ವಾಕ್ಯಂ ಅಸುರಂ ಹಂತಿ ಸೂರೀಣಾಂ ಕರಣಂ ಚವ ಉಪಸಂಹರತಿ ಸ್ವಸ್ಮಿನ್ ಮಧುಸೂದನ ಇಷ್ಯತೆ ಎಂದು ವರ್ಣಿಸಿದ್ದಾರೆ. ಮಧು ಎಂದು ಕರೆಯಲ್ಪಡುವಂತಹ ಅಸುರನನ್ನು ಸಂಹಾರ ಮಾಡಿದ್ರಿಂದ ಭಗವಂತನಿಗೆ ಈ ಮಧುಸೂದನ ಎಂಬ ನಾಮ ಏರ್ಪಟ್ಟಿತು ಎಂದು ನಮಗೆ ಗೊತ್ತಾಗತ್ತೆ. ಮಧುವೆಂಬ ಅಸುರನನ್ನು ಸಂಹರಿಸಿದವನು. ಏವಂ ಸರ್ವನಿರ್ವಾಹಕತ್ವಾತ್ ಅಸುರ ನಿರಸನಾದಿ ನಿಷ್ಪ್ರತಿಪಕ್ಷ ಲಕ್ಷ್ಮೀಕತ್ವಾಚ್ಚ ಮಧುಂ ಅಸೂದಂ ಸೂದಯತಿ ಹಂತೀತಿ ವಾ ಎಂದು ಪುರಾಣದಲ್ಲೂ ಕೂಡ ಮಧು ಎಂದು ಕರೆಯಲ್ಪಡುವಂತಹ ರಾಕ್ಷಸನನ್ನು ನಾಶ ಮಾಡಿ ಯಾರು ಲಕ್ಷ್ಮೀದೇವಿಗೆ ಒಡೆಯನಾಗಿದ್ದಾನೋ ಅಂಥವನನ್ನು ಮಧುಸೂದನ ಎಂದು ಕರೆದಿದೆ ಪುರಾಣ ಕೂಡ. ಮಧು ಎಂದರೆ ಮಾಯೆ ಎಂಬ ಅರ್ಥವೂ ಇದೆ. ಮಾಯೆಯನ್ನು ಕಳೆಯುವಂತಹ ಪರಮಾತ್ಮನು ಮಧುಸೂದನನಾಗಿದ್ದಾನೆ. ಇಂದ್ರಿಯಜನ್ಯವಾದಂತಹ ವಿಷಯ ಸುಖಗಳು ನೋಡಿ, ಇಂದ್ರಿಯ ಮೂಲಕ ನಾವು ಸಾಂಸಾರಿಕವಾದ ಈ ಪ್ರಪಂಚದಲ್ಲಿ ಕೆಲವು ವಿಷಯಗಳನ್ನು ಸಂಗ್ರಹಣ ಮಾಡ್ತೇವೆ. ವಿಷಯ ಸುಖದಲ್ಲಿ ಮಗ್ನರಾಗಿರ್ತೇವೆ. ಈ ಎಲ್ಲದಕ್ಕೂ ಅತೀತನಾಗಿರುವಂತಹ ಪರಮಾತ್ಮನನ್ನು ಅನುಭವಿಸಬೇಕಾದರೆ ಪಕ್ವವಾದ ಬುದ್ಧಿ ಇರಬೇಕು. ಯಾವುದು ನಮ್ಮನ್ನು ಹಾಗೂ ಪರಮಾತ್ಮನನ್ನು ಬೇರ್ಪಡಿಸುತ್ತದೆಯೋ ಅಥವಾ ಪರಮಾತ್ಮನನ್ನು ಪಡ್ಕೊಳ್ಳೋದಕ್ಕೆ ಯಾವುದು ವಿಘ್ನವಾಗಿದೆಯೋ ಅದನ್ನು ಮಧು ಎಂದು ಕರೀತಾರೆ. ಅಂತಹ ಮಧುವನ್ನು ನಾಶ ಮಾಡುವಂಥವನು ಪರಮಾತ್ಮನು. ಆದ್ದರಿಂದ ಅವನು ಮಧುಸೂದನನಾಗಿದ್ದಾನೆ ಎಂದು ನಮಗೆ ಪುರಾಣದಿಂದ ಗೊತ್ತಾಗತ್ತೆ. ಇದಕ್ಕೆ ಸಂಬಂಧಿಸಿದ ಹಾಗೆ ಒಂದು ಕಥೆ ಇದೆ, ಅದು ಪುರಾಣಗಳಲ್ಲೇ ಹೇಳಲ್ಪಟ್ಟಿದೆ. ಒಮ್ಮೆ ಚತುರ್ಮುಖ ಬ್ರಹ್ಮರು ಸತ್ಯಲೋಕದಿಂದ ಸೃಷ್ಟಿ ಕಾರ್ಯವನ್ನು ಪ್ರಾರಂಭ ಮಾಡಬೇಕಾದ್ರೆ ಅವರಲ್ಲಿ ರಜೋಗುಣವೆಂಬ ಗುಣ ಅಧಿಕವಾದಾಗ ಅವರ ಕರ್ಣಪ್ರದೇಶದಿಂದ ಅಂದರೆ ಕಿವಿಯ ಗುಗ್ಗೆಯಿಂದ ಇಬ್ಬರು ಅಸುರರು ಉತ್ಪತ್ತಿಯಾಗ್ತಾರೆ. ಒಬ್ಬನ ಹೆಸರು ಮಧು, ಮತ್ತೊಬ್ಬನ ಹೆಸರು ಕೈಟಭ. ಇವರು ಲೋಕಪೀಡಕರಾಗಿ ಪ್ರಪಂಚವನ್ನು ನಾಶ ಮಾಡಲಿಕ್ಕೋಸ್ಕರ ಬ್ರಹ್ಮನಿಂದಲೇ ಸೃಷ್ಟಿಸಲ್ಪಟ್ಟಂತಹ ರಾಕ್ಷಸರು. ಇವರು ಒಮ್ಮೆ ಆಕಾಶದಲ್ಲಿ ನೋಡ್ತಾ ಇರಬೇಕಾದ್ರೆ ಒಂದು ಬರಸಿಡಿಲು ಹೊಡೆಯುತ್ತೆ. ಸಿಡಿಲನ್ನು ನೋಡಿದ ತಕ್ಷಣ ಇವ್ರಿಗೆ ಆಶ್ಚರ್ಯವಾಗತ್ತೆ. ಐ ಎಂದು ಕರೆಯುತ್ತಾರೆ. ನಾವು ಕೂಡ ಸಾಮಾನ್ಯವಾಗಿ ಲೋಕದಲ್ಲಿ ಯಾವುದಾದ್ರೂ ವಿಸ್ಮಯಕಾರಿ ವಸ್ತುವನ್ನು ನೋಡಿದ ತಕ್ಷಣ ಐ ಅಂತ ಸಂಬೋಧನೆ ಮಾಡ್ತೇವೆ. ಐ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀವಿ. ವಾಸ್ತವಿಕವಾಗಿ ಎಲ್ಲ ಶಬ್ದವೂ ಪರಮಾತ್ಮನನ್ನೇ ಹೇಳುತ್ತೆ. ಈ ಐ, ಕ್ಲಿ ಇತ್ಯಾದಿ ಶಬ್ದಗಳೆಲ್ಲ ಬೀಜಾಕ್ಷರಗಳು. ಇದು ಸಾಕ್ಷಾತ್ ದುರ್ಗೆಯನ್ನು ಹೇಳುವಂತಹ ಬೀಜಾಕ್ಷರ ಮಂತ್ರ ಐಂಕಾರ ಎಂಬುದು. ನಾವು ದುರ್ಗಾ ಸಪ್ತಶತಿ ಇತ್ಯಾದಿ ಗ್ರಂಥಗಳನ್ನು ನೋಡಬೇಕಾದ್ರೆ ಐಂಕಾರ, ಹುಂಕಾರ, ಕ್ಲೀಂಕಾರ ಇತ್ಯಾದಿಗಳನ್ನೆಲ್ಲ ನಾವು ಗಮನಿಸಬಹುದು. ಐಂ ಎಂದರೆ ದುರ್ಗಾ ಎಂದು ಹೆಸರು. ಆದ್ದರಿಂದ ಇವರು ಐ ಅಂತ ಕೂಗಿದ ತಕ್ಷಣ ಇವರು ಆಶ್ಚರ್ಯಪಟ್ಟು ಆ ಸಿಡಿಲನ್ನು ನೋಡಿ ಐಕಾರ ಮಾಡ್ತಾರೆ. ಅದಕ್ಕೆ ಸಾಕ್ಷಾತ್ ದುರ್ಗಾದೇವಿಯೇ ಪ್ರತ್ಯಕ್ಷಳಾಗಿ ಬರ್ತಾಳೆ. ನನ್ನ ಸ್ತೋತ್ರ ಮಾಡಿದ್ರಿಂದ ನನಗೆ ಸಂತೋಷವಾಗಿದೆ, ನಿಮಗೇನಾದರೂ ವರ ಬೇಕಿದ್ದರೆ ಕೇಳಬಹುದು ಎಂದು ದುರ್ಗೆ ಹೇಳಿದ ತಕ್ಷಣ ಇವ್ರಿಗೂ ಆಶ್ಚರ್ಯವಾಗತ್ತೆ. ದುರ್ಗಾದೇವಿಯನ್ನು ನಮಸ್ಕಾರ ಮಾಡಿ ನಮಗೆ ವರವನ್ನು ನೀಡಬೇಕು ಎಂದು ಪ್ರಾರ್ಥನೆ ಮಾಡಲಾಗಿ, ನಮಗೆ ನಾವು ಇಚ್ಛಿಸಿದಾಗ ಮಾತ್ರ ಮರಣವು ಬರಬೇಕು ಎಂದು ಪ್ರಾರ್ಥನೆ ಮಾಡ್ತಾರೆ. ಅವರು ಇಷ್ಟಪಟ್ಟಾಗ ಮಾತ್ರ ಅವರಿಗೆ ಮರಣ ಸಂಭವಿಸಬೇಕು, ಆ ರೀತಿಯಾದ ವರವನ್ನು ನೀಡು ತಾಯಿ ಎಂದು ಪ್ರಾರ್ಥನೆ ಮಾಡ್ತಾರೆ. ಆಗ ದುರ್ಗಾದೇವಿ ತಥಾಸ್ತು ಅಂತ ಹೇಳಿಬಿಡ್ತಾಳೆ.
ಇವರಲ್ಲಿ ಇಚ್ಛಾಮರಣಿತ್ವ ಎಂಬುದು ಈ ಅಸುರರಲ್ಲಿ ಬಂದುಬಿಡತ್ತೆ. ಅವ್ರು ನೆನೆಸಿದಾಗ ಮಾತ್ರ ಅವರಿಗೆ ಮರಣ. ನಮಗೆ ಹಾಗಿರೋದಿಲ್ಲ ನೋಡಿ. ನಾವು ನೆನೆಸಿದಾಗ ನಮಗೆ ಏನೂ ಸಿಗೋದಿಲ್ಲ. ಅದು ಸಿಕ್ಕಾಗ ನಾವು ಸಂತೋಷ ಪಡಬೇಕೇ ಹೊರತು ಮೃತ್ಯುವು ಹಾಗೆ ನೆನೆದಾಗ ಮರಣ ಬಾರದು. ಆದರೆ ನಾವು ಕಲ್ಪನೆಯೇ ಮಾಡಿರೋದಿಲ್ಲ, ಆ ಸಮಯದಲ್ಲಿ ಮರಣ ಸಂಭವಿಸಬಹುದು. ಆದರೆ ನಾವು ಸಿದ್ಧರಾಗಿರಬೇಕು. ಯಾವುದನ್ನು ನಾವು ಪಡ್ಕೊಳ್ಳೋದಕ್ಕೆ ಜೀವನದಲ್ಲಿ ಸಿದ್ಧತೆಯನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳ್ತಾರೆ. ಈ ಇಬ್ಬರು ಅಸುರರು ಇಚ್ಛಾಮರಣಿತ್ವವೆಂಬ ವರ್ಣವನ್ನು ದುರ್ಗಾದೇವಿಯ ಹತ್ರ ಪಡ್ಕೊಂಡಿರ್ತಾರೆ. ಅಷ್ಟಕ್ಕೆ ಇವರಲ್ಲಿ ಅಹಂಕಾರ ಬೆಳೆಯುತ್ತೆ, ನಿಲ್ಲೋದಿಲ್ಲ ತಲೆ, ಎಲ್ಲ ಕಡೆ ಧ್ವಂಸ ಮಾಡಲು ಶುರು ಮಾಡ್ತಾರೆ. ದೇವತಾ ಅಂಶಗಳನ್ನೆಲ್ಲ ಇವರು ನಾಶ ಮಾಡೋದಕ್ಕೋಸ್ಕರ ಹೊರಡ್ತಾರೆ. ಮುಖ್ಯವಾಗಿ ಚತುರ್ಮುಖ ಬ್ರಹ್ಮನಿಂದ ಜ್ಞಾನವನ್ನು ಅಪಹರಿಸ್ಕೊಂಡು ಹೋಗ್ಬಿಡ್ತಾರೆ. ವೇದವನ್ನೇ ಅಪಹರಿಸ್ಕೊಂಡು ಹೋಗ್ತಾರೆ ಮಧುಕೈಟವರು. ಈ ವೇದವಿಲ್ಲದೆ ಇದ್ದರೆ ಸೃಷ್ಟಿ ಕಾರ್ಯವನ್ನು ಚತುರ್ಮುಖ ಬ್ರಹ್ಮ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸೃಷ್ಟಿಗೆ ಆಧಾರವಾಗಿರ್ತಕ್ಕಂಥದ್ದು ವೇದವೇ. ವೇದವಿಲ್ಲದೆ ಇದ್ದರೆ ಬ್ರಹ್ಮನಿಂದ ಯಾವುದೇ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಈ ರೀತಿ ಸೃಷ್ಟಿಯೇ ನಡೆದೇ ಹೋದರೆ ಜೀವಕೋಟಿಗಳಿಗೆಲ್ಲ ಉದ್ಧಾರವಾಗುವುದು ಸಾಧ್ಯವೇ ಇಲ್ಲ. ಆದರೆ ಮಧುಕೈಟವರು ಏನು ಮಾಡ್ತಾರೆ, ಜೀವಕೋಟಿಗಳನ್ನು ನಾಶ ಮಾಡೋದಕ್ಕೋಸ್ಕರ ಸೃಷ್ಟಿಯೇ ತೊಡಗಬಾರದು ಚತುರ್ಮುಖ ಬ್ರಹ್ಮನು ಎಂದು ಹೇಳಿ ಅವನಿಂದ ವೇದವನ್ನು ಅಪಹರಿಸ್ಕೊಂಡು ಹೋಗಿಬಿಡ್ತಾರೆ ಇಬ್ಬರು ಅಸುರರು. ಆಗ ಪರಮಾತ್ಮನನ್ನು ಕುರಿತು ಬ್ರಹ್ಮದೇವರು ತಪಸ್ಸು ಮಾಡಲಾಗಿ ಭಗವಂತ ಪ್ರತ್ಯಕ್ಷವಾಗಿ ಬಂದು ಏನು ಬೇಕು ಅಂತ ಕೇಳಿದಾಗ ಮಧುಕೈಟವರು ವೇದಗಳನ್ನು ಅಪಹರಿಸ್ಕೊಂಡು ಹೋಗಿದ್ದಾರೆ, ಅವರನ್ನು ಸಂಹಾರ ಮಾಡಿ ಪುನಃ ವೇದಗಳನ್ನು ನಮಗೆ ಉಪದೇಶ ಮಾಡಿದಾಗ ಮಾತ್ರ ನಾನು ಸೃಷ್ಟಿ ಕಾರ್ಯದಲ್ಲಿ ತೊಡಗಲು ಸಾಧ್ಯವಾಗುತ್ತದೆ. ಆದ್ದರಿಂದ ಎಲೈ ಭಗವಂತನೇ ಮಧುಕೈಟವರಿಂದ ನನ್ನನ್ನು ಸಂರಕ್ಷಿಸಬೇಕು ಎಂದು ಬ್ರಹ್ಮ ಪ್ರಾರ್ಥನೆ ಮಾಡ್ತಾನೆ. ಆಗ ಆ ಸಾಕ್ಷಾತ್ ಪರಮಾತ್ಮನೇ ಹಯಗ್ರೀವ ರೂಪವನ್ನು ತಾಳಿ ಮಧುಕೈಟವರನ್ನು ಸಂಹಾರ ಮಾಡೋದಕ್ಕೋಸ್ಕರ ಹೊರಡುತ್ತಾನೆ. ನೋಡಿ, ವಿಷ್ಣುವಿನ ಅವತಾರಗಳಲ್ಲಿ ತುಂಬ ಪ್ರಸಿದ್ಧವಾದದ್ದು, ತುಂಬ ಶ್ರೇಷ್ಠವಾದದ್ದು ಹಯಗ್ರೀವ ಅವತಾರ. ಹಯಗ್ರೀವಾವತಾರದಲ್ಲಿ ಪರಮಾತ್ಮ ಚತುರ್ಭುಜನಾಗಿರ್ತಾನೆ. ಹಿಂಬದಿಯ ಎರಡು ತೋಳುಗಳಲ್ಲಿ ಶಂಖಚಕ್ರವನ್ನು ಪಿಡಿದವನಾಗಿ, ಮುಂದೆ ಬಲಗೈನಲ್ಲಿ ಅಕ್ಷಮಾಲೆಯನ್ನು ಪಿಡಿದವನಾಗಿ, ಎಡಗೈಯಲ್ಲಿ ಪುಸ್ತಕಧಾರಿಯಾಗಿದ್ದು ಅಶ್ವಮುಖ ಮನುಷ್ಯ ಶರೀರ. ಈ ರೂಪವನ್ನು ತಾಳಿ ಪರಮಾತ್ಮನು ದಿವ್ಯವಾದ ಹಯಗ್ರೀವ ರೂಪದಲ್ಲಿ ಅವನು ಪ್ರತ್ಯಕ್ಷನಾಗಿ ಬಂದು ಮಧುಕೈಟವರನ್ನು ಸಂಹರಿಸೋದಕ್ಕೋಸ್ಕರ ಹೋಗ್ತಾನೆ. ಹಯಗ್ರೀವ ಸ್ವಾಮಿಯನ್ನು ಸ್ವಾಮಿ ವೇದಾಂತ ದೇಶಿಕರು ಅಪಾರವಾಗಿ ಕೊಂಡಾಡ್ತಾರೆ. ನಮಗೆ ವಾಕ್ ಸಿದ್ಧಿಯಾಗಬೇಕಾದ್ರೆ ಈ ತತ್ವಕ್ಕೆ ಅಭಿಮಾನಿ ದೇವತೆಯಾದ ಹಯಗ್ರೀವನನ್ನು ನಾವು ಸ್ಮರಿಸಬೇಕು. ನಮಗೆ ಜ್ಞಾನಾಭಿವೃದ್ಧಿ ಆಗಬೇಕಾದ್ರೆ, ವಾಕ್ಪಟುತ್ವ ಏರ್ಪಡಬೇಕಾದ್ರೆ, ವೇದಗಳಲ್ಲಿ ಹೇಳಲ್ಪಟ್ಟಿರುವಂತಹ ತತ್ವ ವಿಶೇಷಗಳು ನಮ್ಮ ಮನಸ್ಸಿನಲ್ಲಿ ನೆಲೆಸಬೇಕಾದರೆ ಜ್ಞಾನಾನಂದಮಯ ಸ್ವರೂಪಿಯಾದಂತಹ ಹಯಗ್ರೀವನನ್ನು ಉಪಾಸನೆ ಮಾಡಬೇಕು ಎಂದು ನಮಗೆ ಶಾಸ್ತ್ರ ತೋರಿಸತ್ತೆ. ಪೂರ್ವಾಚಾರ್ಯರೆಲ್ಲ ಹಯಗ್ರೀವನನ್ನು ಕುರಿತು ತುಂಬ ಸ್ತೋತ್ರಗಳನ್ನು ಹಾಡಿ ಹೊಗಳಿದ್ದಾರೆ. ಅಂತಹ ಹಯಗ್ರೀವ ಸ್ವಾಮಿ ವ್ಯಾಖ್ಯಾಮುದ್ರಾಂ ಕರಸರಸಿ ಜೈಹಿ ಪುಸ್ತಕಂ ಶಂಖಚಕ್ರೇ ಎಂದು ಹೇಳಿ ಪುಸ್ತಕವನ್ನು ಕೈಯಲ್ಲಿ ಹಿಡಿದು ಬೇಡಿ ಬಂದ ಭಕ್ತರಿಗೆ ಅನುಗ್ರಹವನ್ನು ಮಾಡುವಂತಹ ದಿವ್ಯವಾದ ಮೂರ್ತಿ. ಅಂತಹ ಹಯಗ್ರೀವ ಸ್ವಾಮಿಗೂ ಮಧುಕೈಟವರಿಗೂ ಇಬ್ಬರ ನಡುವೆ ಅತಿಘೋರವಾದ ಯುದ್ಧ ನಡೆಯುತ್ತೆ. ಹಯಗ್ರೀವ ಸ್ವಾಮಿ ಕೂಡ ನಾನಾ ವಿಧವಾದ ಅಸ್ತ್ರಶಸ್ತ್ರಗಳನ್ನು ಪ್ರಯೋಗ ಮಾಡ್ತಾನೆ, ಮಧುಕೈಟವರು ಕೂಡ ಅಸ್ತ್ರಶಸ್ತ್ರಗಳನ್ನು ಪ್ರಯೋಗ ಮಾಡ್ತಾರೆ. ಆದರೆ ಹಯಗ್ರೀವನಿಂದ ಅವರನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆಂದರೆ ಅವ್ರು ನೆನೆಸ್ಕೊಳ್ಬೇಕಲ್ಲ, ಅವರಿಗೆ ವರ ಇರೋದ್ರಿಂದ, ದುರ್ಗಾದೇವಿಯ ವರ ಇರೋದ್ರಿಂದ ಪರಮಾತ್ಮನಾದ ನಾರಾಯಣನು ದುರ್ಗಾದೇವಿ ಕೊಟ್ಟಂತಹ ವರವನ್ನು ಗೌರವಿಸಬೇಕು ಎಂಬ ಸಲುವಾಗಿ ಅವರನ್ನು ಸಂಹರಿಸದೆಯೇ ಹಾಗೆ ಯುದ್ಧ ಮಾಡುವ ನಾಟಕ ಮಾಡ್ತಲೇ ಇದ್ದ. ತುಂಬ ಸಂತೋಷ ಪಡ್ತಾರೆ ಹಯಗ್ರೀವ ಇವರ ವಿಷಯದಲ್ಲಿ. ಇವರು ಕೂಡ ಅತಿಘೋರವಾಗಿ ಯುದ್ಧ ಮಾಡ್ತಾ ಇರಬೇಕಾದ್ರೆ ಹಯಗ್ರೀವ ಹೇಳ್ತಾನೆ, ಮಧುಕೈಟವರೇ, ನಿಮ್ಮ ವಿಷಯದಲ್ಲಿ ನಾನು ತುಂಬ ಸಂತುಷ್ಟನಾಗಿದ್ದೀನಿ. ತುಂಬ ವೀರೋಚಿತವಾದ ಒಂದು ಸಾಹಸವನ್ನು ನೀವು ಮಾಡ್ತಾ ಇದ್ದೀರಿ. ನಾನು ಯಾರು? ಸಾಕ್ಷಾತ್ ಬ್ರಹ್ಮದೇವರಿಗೂ ಒಡೆಯ. ನನ್ನ ವಿರುದ್ಧ ನೀವು ಯುದ್ಧ ಮಾಡಿ ಇಷ್ಟು ಅತಿ ಘೋರವಾದ ಅಸ್ತ್ರಶಸ್ತ್ರಗಳನ್ನು ಪ್ರಯೋಗ ಮಾಡಿ ಈ ರೀತಿ ಸಾಹಸ ಮೆರೆದಿದ್ದರಿಂದ ನಿಮ್ಮ ವಿಷಯದಲ್ಲಿ ನಮಗೆ ತುಂಬ ಸಂತೋಷವಾಗಿದೆ. ನಿಮಗೇನಾದರೂ ವರ ಬೇಕಿದ್ದರೆ ಕೇಳಬಹುದು ಎಂದು ಹಯಗ್ರೀವ ಹೇಳ್ತಾನೆ. ಆಗ ಮಧುಕೈಟವರು ಹೇಳ್ತಾರೆ, ಯಾರಿಗೆ ಯಾರು ವರ ಕೊಡಬೇಕು? ನಾವೇ ಬೇಕಿದ್ದರೆ ನಿಮಗೆ ವರ ಕೊಡ್ತೀವಿ. ಈ ಯುದ್ಧದಲ್ಲಿ ಸೋಲ್ತಾ ಇರೋರು ನೀವು, ಗೆಲ್ತಾ ಇರೋರು ನಾವು. ಸೋತವರಿಗೆ ಗೆದ್ದವರು ವರ ಕೊಟ್ಟರೆ ತಾನೇ ಗೌರವ. ಇನ್ನು ಗೆದ್ದವರಿಗೆ ಸೋತವ್ರಿಗೆ ಏನು ವರ ಕೊಡಲಿಕ್ಕೆ ಸಾಧ್ಯ? ಆದ್ದರಿಂದ ನೀನು ವರ ಕೊಡೋದು ಹಾಗಿರಲಿ, ನಾವೇ ನಿನಗೆ ವರ ಕೊಡುತ್ತೇವೆ, ಏನು ವರ ಬೇಕಿದ್ದರೆ ಕೇಳು ಎಂದು ಮಧುಕೈಟವರು ಹೇಳಿದಾಗ ಆಗ ಹಯಗ್ರೀವ ಸ್ವಾಮಿ ಹೇಳ್ತಾರೆ, ನೀವು ನಿಮ್ಮ ಪ್ರಾಣವನ್ನು ನಮಗೆ ಕೊಡಬೇಕು, ಈ ವರವನ್ನು ನೀವು ದಯಪಾಲಿಸಬೇಕು ಎಂದು ಹಯಗ್ರೀವ ಹೇಳ್ತಾನೆ. ಆಗ ಮಧುಕೈಟವರು ಒಬ್ಬರ ಮುಖ ಒಬ್ಬರು ನೋಡ್ತಾರೆ. ಇದೇನು ವಂಚನೆ ಮಾಡಿ ತುಂಬ ಸ್ವಾರಸ್ಯವಾಗಿ ಈ ರೀತಿ ಒಂದು ವರ ಬೇಡುವುದರ ಮೂಲಕ ನಮ್ಮ ಪ್ರಾಣವನ್ನೇ ಕೇಳ್ತಾ ಇದ್ದಾನಲ್ಲ,
ಇಷ್ಟು ಇಷ್ಟು ಚಾಕಚಕ್ಯತೆ ಇವನಲ್ಲಿ ಇದೆಯಲ್ಲ, ಇಷ್ಟು ಸಾಮರ್ಥ್ಯಶಾಲಿಯಾಗಿದ್ದಾನಲ್ಲ ಎಂದು ಅವರಿಬ್ಬರು ಒಬ್ಬರು ಮುಖ ಒಬ್ಬರು ನೋಡಿಕೊಂಡು, ಸರಿ ನೀನು ಹಿಂದೆ ನಮಗೆ ವರ ಕೊಡ್ತೀನಿ ಅಂತ ಹೇಳಿದೆಯಲ್ಲ, ಅದಿವಾಗ ನಾವು ಮತ್ತೆ ಪ್ರಾರ್ಥನೆ ಮಾಡ್ತೀವಿ, ನೀನು ವರ ಕೊಡಲು ಸಿದ್ಧನಾಗಿದೆಯಾ ಅಂತ ಕೇಳ್ತಾರೆ. ಸರಿ, ನಾನು ಕೊಟ್ಟ ಮಾತು ತಪ್ಪಿದ್ದಲ್ಲ, ನಾನು ವರ ಕೊಡ್ತೇನೆ, ಏನು ಬೇಕು ಕೇಳಿ ಎಂದು ಹಯಗ್ರೀವ ಸ್ವಾಮಿ ಹೇಳಿದಾಗ ಮಧುಕೈಟಭರು ಕೇಳ್ತಾರೆ, ನಾವು ಜಲವೇ ಇಲ್ಲದಿರುವಂತಹ ಸ್ಥಳದಲ್ಲಿ ಪ್ರಾಣತ್ಯಾಗವನ್ನು ಮಾಡುತ್ತೇವೆ. ಆ ಸಮಯದಲ್ಲಿ ನೀನು ನಮ್ಮ ಪ್ರಾಣವನ್ನು ತೆಗೆದುಕೊಳ್ಳಬಹುದು, ಆದರೆ ಅಲ್ಲಿ ಜಲವೇ ಇರಬಾರ್ದು. ಜಲವಿಲ್ಲದಿರುವಂತಹ ಸ್ಥಳದಲ್ಲಿ ಪ್ರಾಣ ಬಿಡುವಂತಹ ವರವನ್ನು ನೀನು ಕೊಡಬೇಕು ಎಂದು ಮಧುಕೈಟಭರು ಕೇಳ್ತಾರೆ. ಈ ರೀತಿ ಯಾಕೆ ಕೇಳಿದ್ರು ಅಂದರೆ, ಬ್ರಹ್ಮದೇವರು ಇನ್ನೂ ಸೃಷ್ಟಿ ಕಾರ್ಯವನ್ನು ಪ್ರಾರಂಭ ಮಾಡಿಲ್ಲ, ಎಲ್ಲ ಕಡೆ ನೀರೇ ತುಂಬಿದೆ. ಸೃಷ್ಟಿಯ ಪೂರ್ವದಲ್ಲಿ ಪ್ರಳಯ ಜಲಧಿಯೇ ಇರುತ್ತೆ, ಬರೀ ಸಾಗರವೇ ಇರುತ್ತೆ, ಬರೀ ಉದಕವೇ ಇರುತ್ತೆ. ಎಲ್ಲ ಕಡೆ ಆ ಕಡೆ ಈ ಕಡೆ ಯಾವ ಕಡೆ ನೋಡಿದ್ರೂ ಕೂಡ ಅಲ್ಲಿ ಬರೀ ಪ್ರಳಯ ಜಲಧಿಯೇ ಇರುತ್ತೆ. ಜಲವಿಲ್ಲದಿರುವಂತಹ ಪ್ರದೇಶ ಯಾವುದೂ ಇಲ್ಲ ಅಲ್ಲಿ. ಆದ್ದರಿಂದ ಇವರು ಆ ರೀತಿ ಪ್ರಾರ್ಥಿಸ್ಕೊಳ್ತಾರೆ ಮಧುಕೈಟಭರು. ಜಲವೇ ಇಲ್ಲದಿರುವಂತಹ ಪ್ರದೇಶದಲ್ಲಿ ನಮ್ಮನ್ನು ನೀವು ಸಂಹಾರ ಮಾಡಬಹುದು, ನಾವು ಪ್ರಾಣತ್ಯಾಗವನ್ನು ಮಾಡ್ತೇವೆ ಎಂದು ಕೇಳಿದಾಗ ಸಾಕ್ಷಾತ್ ಹಯಗ್ರೀವ ಸ್ವಾಮಿಯು ಮಧುಕೈಟಭರನ್ನು ತಮ್ಮ ತೊಡೆಯ ಮೇಲೆ ಮಲಗಿಸಿಕೊಂಡು ತಮ್ಮ ಚಕ್ರಾಯುಧದ ಮೂಲಕ, ನೀರಲ್ಲಿದಿರುವಂತಹ ಪ್ರದೇಶ ಯಾವುದು? ಭಗವಂತನ ಒಡಲೆ ತಾನೆ. ಆ ಪ್ರಳಯ ಜಲಧಿಯ ಮಧ್ಯದಲ್ಲಿ ತನ್ನ ದೇಹವನ್ನು ದೊಡ್ಡದಾಗಿಸಿಕೊಂಡು ಹಯಗ್ರೀವ ಸ್ವಾಮಿ ತನ್ನ ತೊಡೆಯ ಮೇಲೆ ಮಧುಕೈಟಭರೆಂಬ ಅಸುರರನ್ನು ಮಲಗಿಸಿಕೊಂಡು ಅವರ ಕೈಯಲ್ಲಿದ್ದಂತಹ ಅಮೋಘವಾದ ಚಕ್ರ, ಪ್ರತಿಮಠ ಶ್ರೇಣಿ ಭೀಷಣ ವರಗುಣಸ್ತೋಮ ಭೂಷಣ ಎಂದು ಕರೆಯಲ್ಪಡುವಂತಹ ಅಗ್ನಿಜ್ವಾಲೆಯನ್ನು ಕಕ್ಕುವಂತಹ ಕೋಟಿ ಸೂರ್ಯ ಪ್ರಕಾಶಕನಾಗಿರುವಂತಹ ಸುದರ್ಶನ ಚಕ್ರದ ಮೂಲಕ ಇಬ್ಬರ ಅಸುರರನ್ನು, ಅವರ ತಲೆಯನ್ನು ಕತ್ತರಿಸಿ ಸಂಹಾರ ಮಾಡಿಬಿಡ್ತಾನೆ ಹಯಗ್ರೀವ ಸ್ವಾಮಿ. ಹೀಗೆ ಮಧು ಎಂದು ಕರೆಯಲ್ಪಡುವಂತಹ ಅಸುರನನ್ನು ಸಂಹಾರ ಮಾಡಿದ್ರಿಂದ ಅವನಿಗೆ ಮಧುಸೂದನ ಎಂಬ ಶ್ರೀನಾಮ ಏರ್ಪಡುತ್ತದೆ. ಹೀಗೆ ಕೈಟಭನನ್ನು ಸಂಹಾರ ಮಾಡಿದ್ರಿಂದ ಮಧುಕೈಟಭಾರಿ ಎಂದು ಕರೆಯುವಂತಹ ಸಂಪ್ರದಾಯವೂ ಉಂಟು. ಈ ರೀತಿ ಹಯಗ್ರೀವ ಸ್ವಾಮಿ ಮಧುಕೈಟಭರನ್ನು ಸಂಹರಿಸ್ತಾನೆ. ಇದು ಪುರಾಣಗಳಲ್ಲಿ ಬರುವಂತಹ ಪ್ರಸಿದ್ಧವಾದ ಕತೆ. ಕರ್ಣಸ್ರೋತೋದ್ಭವಂಚಾಪಿ ಮಧುಂ ನಾಮ ಮಹಾಸುರಂ ತಸ್ಯ ತಾಪವಧಾದೇವ ದೇವದಾನವ ಮಾನವಾಹ ಮಧುಸೂದನ ಇತ್ಯಾಹುಹು ಋಷಯಶ್ಚ ಜನಾರ್ದನಂ ಎಂದು ಹೇಳಿ, ಋಷಿಗಳಿಗೆ ತೊಂದರೆಯನ್ನುಂಟು ಮಾಡುವಂತಹ ರಾಕ್ಷಸರು ಇವರನ್ನು ತಮ್ಮ ತೊಡೆಯ ಮೇಲೆ ಮಲಗಿಸಿಕೊಂಡು ಚಕ್ರಾಯುಧದ ಮೂಲಕ ಸಂಹಾರ ಮಾಡಿದ್ರಿಂದ ಅಲ್ಲಿದ್ದಂತಹ ಋಷಿಗಳೆಲ್ಲ ಸೇರಿ ಪರಮಾತ್ಮನನ್ನು, ಜನಾರ್ದನನನ್ನು, ಅಂದರೆ ಜನರ ಕೋರಿಕೆಯನ್ನು ಈಡೇರಿಸುವವನನ್ನು, ಜನರಿಗೆ ಆಪತ್ತು ಆದಾಗಲೆಲ್ಲ ಅದನ್ನು ಕಳೆಯುವಂತಹ ಪರಮಾತ್ಮನನ್ನು ಮಧುಸೂದನ ಮಧುಸೂದನ ಎಂದು ಹಾಡಿ ಕೊಂಡಾಡಿದ್ರಂತೆ. ಸರ್ವತತ್ವಮಯತ್ವಾಶ್ಚ ಮಧುಃ ಮಧುಸೂದನಃ ಮಧುರಿಂದ್ರಿಯ ನಾಮಾಸ್ಯ ತಥೋ ಮಧು ನಿಷೂದನಃ ಎಂದು ಹೇಳಿ, ಬ್ರಹ್ಮದೇವರ ಕಿವಿಯ ಗುಗ್ಗೆಯಿಂದ ಉದ್ಭವನಾದ ಮಧು ಎಂಬ ರಾಕ್ಷಸನನ್ನು ಸಂಹರಿಸಿದ್ದರಿಂದ ಎಲ್ಲರೂ ಅವನನ್ನು ಮಧುಸೂದನನೆಂದು ಕರೆದರು ಎಂದು ಋಷಿಗಳೆಲ್ಲ ಕೊಂಡಾಡಿದರು. ತತ್ವಸ್ವರೂಪನು, ಇಂದ್ರಿಯಗಳ ಉಪಸಂಹಾರಕನು ಆದುದರಿಂದಲೂ ಅವನು ಮಧುಸೂದನಾಗಿದ್ದಾನೆ. ಇಂದ್ರಿಯಗಳ ಮೂಲಕ ನಾವು ವಿಷಯ ಸುಖಗಳನ್ನು ಏನು ಸಂಪಾದನೆ ಮಾಡ್ತೇವೆ ಅದನ್ನೆಲ್ಲ ಹೋಗಲಾಡಿಸಿ, ವಿಷಯ ಸುಖ ಅದು ಸಾಧಾರಣವಾದ ಸುಖ, ಆದರೆ ಪರಮಾರ್ಥವಾದದ್ದು ಭಗವತ್ ಸುಖ. ಭಗವದ್ ಧ್ಯಾನದಿಂದ ಏರ್ಪಡುವಂತಹ ಸುಖ ಇದೆಯಲ್ಲ, ಅದು ಶಾಶ್ವತವಾಗಿರುವಂತಹದ್ದು. ನಮ್ಮನ್ನು ಹಾಗೂ ಭಗವಂತನನ್ನು ಬೇರ್ಪಡಿಸುವಂತಹ ಸುಖ ಯಾವುದಿದೆಯೋ ಅದು ಅಲ್ಪ ಸುಖ. ಸಾಂಸಾರಿಕ ಪ್ರಪಂಚದಲ್ಲಿ ನಾವು ಅನುಭವಿಸ್ತಾ ಇರುವಂತಹ ಅತ್ಯಲ್ಪವಾದ ಸುಖ ಇಂದ್ರಿಯಗಳ ಮೂಲಕ ಅದು ನಮಗೆ ದೊರಕತ್ತೆ. ಆದರೆ ಬರೀ ಇಂದ್ರಿಯ ಚಾಪಲ್ಯದಲ್ಲಿ ಅದು ಮುಕ್ತಾಯವಾಗಿಬಿಡುತ್ತೆ. ಅದರಲ್ಲಿ ಶಾಶ್ವತವಾದ ನಿರತಿಶಯವಾದ ಆನಂದವಿರೋದಿಲ್ಲ. ಆದರೆ ನಿರತಿಶಯವಾದ ಆನಂದ ಎಲ್ಲಿದೆ ಅಂದರೆ ಅದು ಪರಮಾತ್ಮನಲ್ಲಿದೆ. ಅದನ್ನು ನೀಡುವಂತಹವನು ಪರಮಾತ್ಮನು, ಅವನೇ ಮಧುಸೂದನನು. ಮಧ್ವಿತಿ ಆನಂದ ಉದ್ದಿಷ್ಟ ಉದಾ ಎಂದು ಜೀವಿಗಳು ಪರಮಾತ್ಮನನ್ನು ಸಂತೋಷವಾಗಿ ಹಾಡಿ ಹೊಗಳುತ್ತಾರೆ ಎಂದು ಉಪನಿಷತ್ತಲ್ಲಿ ಕೂಡ ಮಧುಸೂದನನ ಬಗ್ಗೆ ಅಪಾರವಾಗಿ ಕೊಂಡಾಡಿದ್ದಾರೆ ಪೂರ್ವಾಚಾರಿ. ಉಪನಿಷತ್ತಲ್ಲೂ ಕೂಡ ಬರುತ್ತೆ. ತೈತ್ತರೀಯ ಉಪನಿಷತ್ತಲ್ಲಿ ಬರುವಂತಹ ವಾಕ್ಯಕ್ಕೆ ಭಾಷ್ಯವನ್ನು ಮಾಡಬೇಕಾದ್ರೆ ಜೀವಿಗಳನ್ನು ಉದ್ಧಾರ ಮಾಡುವಂತಹವನು ಮಧುಸೂದನನು ಎಂದು ಕೂಡ ಪೂರ್ವಾಚಾರ್ಯರು ತೋರಿಸಿದ್ದಾರೆ. ಹೀಗೆ ಮಧು ಎಂದು ಕರೆಯಲ್ಪಡುವಂತಹ ಅಸುರನನ್ನು ಸಂಹಾರ ಮಾಡಿದ. ನಾವು ಇದನ್ನು ಸಾಂಕೇತಿಕವಾಗಿ ನೋಡಬೇಕು ನೋಡಿ. ಬ್ರಹ್ಮದೇವರಿಂದ ಮಧುಸೂದನರು ಮಧು ಮತ್ತು ಕೈಟಭರು ವೇದಗಳನ್ನು ಅಪಹರಿಸ್ಕೊಂಡು ಹೋದರು ಅಂತ ಹೇಳಿದರೆ ಈ ಕಥೆಯನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ನೋಡಿ. ವೇದ ಎಂಬುದು ಅದು ವಾಕ್ನಲ್ಲಿರುತ್ತೆ, ಮೇಧಾವಿಲಾಸದಲ್ಲಿರುತ್ತೆ.
ನಾವು ವೈದಿಕರು ವೇದ ಮಂತ್ರಗಳನ್ನು ಪುಸ್ತಕ ನೋಡಿ ಉಚ್ಚಾರಣೆ ಮಾಡೋ ಪದ್ಧತಿ ಅದು ಈ ಕಾಲದಲ್ಲಿದೆಯೇ ಹೊರತು ವಾಸ್ತವಿಕವಾಗಿ ಪ್ರಚಂಡ ವೇದ ಪಂಡಿತರ ಹತ್ರ ಹೋಗಿ ಕೇಳಿದ್ರೆ ಅವರು ಕಂಠಸ್ಥವಾಗಿ ವೇದವನ್ನು ಉಚ್ಚಾರಣೆ ಮಾಡ್ತಾರೆ. ಈ ಒಳಗಡೆ ಇರುವಂತಹ ಜ್ಞಾನ ರೂಪದಲ್ಲಿರುವಂತಹ ವೇದವನ್ನು ಮಧುಕೈಟಭರು ಅಪಹರಿಸ್ಕೊಂಡು ಹೇಗೆ ಹೋಗಲಿಕ್ಕೆ ಸಾಧ್ಯ? ಈ ಕಥೆನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಬ್ರಹ್ಮದೇವ್ರ ಕೈಲೇ ಪುಸ್ತಕ ಇದೆ ಅಂತ ಹೇಳಿಬಿಟ್ರೆ ಬ್ರಹ್ಮದೇವರಿಗೆ ಕಂಠಸ್ಥ ಇಲ್ಲ ವೇದ ಅಂತ ಹೇಳ್ಬಿಡ್ಬೇಕಾಗತ್ತೆ. ನೋಡಿ, ವೇದ ಯಾವಾಗಲೂ ಅಂತರಂಗದಲ್ಲಿರುತ್ತೆ, ಜ್ಞಾನ ರೂಪದಲ್ಲಿರುತ್ತೆ. ಬ್ರಹ್ಮದೇವರಲ್ಲೂ ಕೂಡ ವೇದವಿತ್ತು ಅಂದರೆ ಅವರು ಪುಸ್ತಕ ರೂಪದಲ್ಲಿ ವೇದವನ್ನು ಅಧ್ಯಯನ ಮಾಡಿದವರಲ್ಲ ಬ್ರಹ್ಮದೇವರು. ಅವರು ಶ್ರವಣ, ಆ ಶಬ್ದಗಳನ್ನು ಗ್ರಹಣ ಮಾಡಿದಂತಹವರು ಬ್ರಹ್ಮರು. ಆದರೆ ಅವರಿಂದ ಈ ವೇದವನ್ನು ಹೇಗೆ ಅಪಹರಿಸ್ಕೊಂಡು ಹೋದರು, ಇದು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಕೇಳಿದ್ರೆ ಈ ಮಧುಕೈಟಭರು ಎಂಬುದು ಅಹಂಕಾರ ಮಮಕಾರದ ತತ್ವ. ವೇದವೆಂಬುದು ಜ್ಞಾನ. ನೋಡಿ, ಜ್ಞಾನ ವಿಕಾಸವಾಗಬೇಕಾದ್ರೆ ಹಯಗ್ರೀವ ಸ್ವಾಮಿಯ ಅನುಗ್ರಹ ಇರಬೇಕು. ಮಧು ಅಹಂಕಾರದ ತತ್ವದವಾಗಿದ್ದು, ಕೈಟಭ ಎಂದು ಕರೆಯಲ್ಪಡುವಂತಹ ಅಸುರನು ಅವನು ಮಮಕಾರ ತತ್ವವಾಗಿದ್ದಾನೆ. ಅಹಂಕಾರ ಮಮಕಾರಗಳು ಯಾವಾಗ ಮನಸ್ಸಿನೊಳಗಡೆ ಪ್ರವೇಶ ಮಾಡುತ್ತೋ ಆಗ ಜ್ಞಾನ ಸಂಕೋಚವಾಗತ್ತೆ. ಆಗ ಹಯಗ್ರೀವ ಸ್ವಾಮಿಯನ್ನು ನಾವು ಧ್ಯಾನ ಮಾಡಿದಾಗ ಅಹಂಕಾರ ಮಮಕಾರಗಳೆಲ್ಲ ಹೋಗಿ ಶುದ್ಧ ಜ್ಞಾನ ವಿಕಾಸವಾಗತ್ತೆ ಎಂಬುದೇ ಇದು ತಾತ್ವಿಕವಾಗಿ ಇರುವಂತಹ ಚರಿತ್ರೆಯ ಅಂಶ. ನೋಡಿ, ಅಹಂಕಾರ ಮಮಕಾರ ಅಂದರೆ ಏನರ್ಥ? ನಾವೇ ಸಮರ್ಥರು, ನಮಗಿಂತಲೂ ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂತ ಹೇಳಿ ನಮ್ಮನ್ನು ನಾವು ದೇಹವಾಗಿ ಗುರುತಿಸ್ಕೊಂಡ್ಬಿಟ್ರೆ ಅದನ್ನು ಅಹಂಕಾರ ಅಂತ ಕರೀತಾರೆ. ನಮ್ಮನ್ನು ನಾವು ಆತ್ಮವಾಗಿ ಗುರುತಿಸ್ಕೊಳ್ಬೇಕು. ನಮ್ಮದಲ್ಲದೇ ಇರುವಂತಹ ವಸ್ತುವನ್ನು ನಮ್ಮದು ಅಂತ ನಾವು ಭಾವಿಸ್ಕೊಂಡ್ಬಿಟ್ರೆ ಅದು ಮಮಕಾರ. ಸಂಸಾರದಲ್ಲಿ ಏರ್ಪಟ್ಟಿರುವಂತಹ ವಸ್ತುಗಳು ಇದೆಲ್ಲ ಭಗವಂತನಿಗೆ ಸಮರ್ಪಣೆ ಮಾಡಬೇಕಾದ ವಸ್ತುಗಳು. ಇದು ನಮಗೂ ಹಾಗೂ ಈ ವಸ್ತುವಿಗೂ ಒಂದು ನಂಟಿದೆ, ಈ ಸಂಸಾರವೇ ನಮ್ಮ ಸ್ವರೂಪ ಎಂದು ಭ್ರಮಿಸಿಬಿಟ್ರೆ, ಬೇಡದೇ ಇರುವಂತಹ ವಿಷಯದಲ್ಲಿ ಮಮಕಾರ ಬೆಳೆಸ್ಕೊಂಡ್ಬಿಟ್ರೆ ಅಲ್ಲಿ ಜ್ಞಾನ ಸಂಕೋಚವಾಗುತ್ತೆ. ಆದ್ದರಿಂದ ನಾವು ಮಮಕಾರವನ್ನು ಭಗವತ್ ವಿಷಯದಲ್ಲಿ ಬೆಳೆಸ್ಕೊಳ್ಬೇಕು, ಅಹಂಕಾರವನ್ನು ಬಿಡಬೇಕು. ನಾವು ನಮ್ಮನ್ನು ಆತ್ಮವಾಗಿ ಗುರುತಿಸ್ಕೊಳ್ಬೇಕು. ಅಂತರಾತ್ಮನಾಗಿರುವಂತಹ ಪರಮಾತ್ಮನಿಗೆ ಎಲ್ಲ ವಸ್ತುಗಳನ್ನು ಸಮರ್ಪಣೆ ಮಾಡಬೇಕು. ವಾಸ್ತವಿಕವಾಗಿ ಪರಮಾತ್ಮ ನಮ್ಮ ಸ್ವತ್ತು. ನನಗೂ ಅವನಿಗೂ ಇರತಕ್ಕಂತಹ ಸಂಬಂಧ ಅದು ಶಾಶ್ವತವಾಗಿರುವಂತಹ ಸಂಬಂಧ. ಆದ್ದರಿಂದ ಪರಮಾತ್ಮ ನಮ್ಮವನು ಎಂಬ ಮಮಕಾರವನ್ನು ಭಗವದ್ ವಿಷಯದಲ್ಲಿ ಬೆಳೆಸ್ಕೊಳ್ಬೇಕು. ಅದೇ ಈ ಕಥೆಯಲ್ಲಿರುವಂತಹ ಒಂದು ಸ್ವಾರಸ್ಯಕರವಾದ ಅಂಶ. ಹೀಗೆ ಮಧು ಎಂದು ಕರೆಯಲ್ಪಡುವಂತಹ ಅಸುರನನ್ನು ಸಂಹಾರ ಮಾಡಿದ್ರಿಂದ ಪರಮಾತ್ಮನಿಗೆ ಮಧುಸೂದನ ಎಂದು ಕರೆಯುತ್ತಾರೆ. ಶ್ರೀಮತೆ ರಾಮಾನುಜಾಯ ನಮಃ.